ಒಂದು ಮನೆಯಲ್ಲಿ 3 ಹೆಣ್ಣು ಮಕ್ಕಳು. ಅವರಲ್ಲಿ ಕಿರಿಯ ಮಗಳು ಅಪ್ಪ ಅಮ್ಮನ ಕಣ್ಮಣಿ, ಅಕ್ಕಂದಿರ ಮುದ್ದಿನ ತಂಗಿ. ಒಂದು ದಿನ ಚೆನ್ನಾಗಿ ಓದಿ ದೊಡ್ಡವಳಾಗಿ ತನ್ನ ಇಡೀ ಮನೆಗೆ ಆಧಾರವಾಗಬೇಕು, ಹೆತ್ತವರ ಕಷ್ಟಗಳನ್ನೆಲ್ಲ ದೂರ ಮಾಡಬೇಕು ಅನ್ನೋ ಕೋಟಿ ಕನಸು ಹೊತ್ತಿದ್ದ ಹುಡುಗಿಯಿಂದ ಕೇವಲ ಒಂದು ಫೋಟೋದಲ್ಲಿ ಮಾತ್ರ ಉಳಿದಿದ್ದಾಳೆ. ಇದು ಕೇವಲ ಒಂದು ಕೊಲೆಯ ಕಥೆಯಲ್ಲ, ಇದು ಒಂದು ಇಡೀ ಸುಂದರ ಕುಟುಂಬದ ಕನಸುಗಳೆಲ್ಲ ಒಂದೇ ಒಂದು ಕ್ಷಣದಲ್ಲಿ ಪುಡಿ ಪುಡಿಯಾದ ಕಣ್ಣೀರಿನ ಕತೆ. ಅಯ್ಯೋ ದೇವಾ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಕ್ಕೆಪದವಿನ ಆ ಕಿರುನಗಿಯ ಸುಂದರಿ, ಯಾವುದೇ ತಪ್ಪು ಮಾಡದ ಮುಗ್ಧ ಹುಡುಗಿ ಲಾವಣ್ಯ ಬದುಕು ಹೀಗೆ ಹಗಲು ಹೊತ್ತಿನಲ್ಲೇ ಅರ್ಧಕ್ಕೆ ಮುಕ್ತಾಯವಾಗುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ನಿನ್ನೆಯವರೆಗೂ ಕಣ್ಣೆದುರಿ ಓಡಾಡಿಕೊಂಡಿದ್ದ ಹೆಗಲೆತ್ತರಕ್ಕೆ ಬೆಳೆದ ಮಗಳಿವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾಳೆ ಅಂದ್ರೆ ಆ ಹೆತ್ತ ಕರುಳು ಈ ಭೀಕರ ನೋವನ್ನ ಸಹಿಸಿಕೊಳ್ಳುವುದಾದ್ರೂ ಹೇಗೆ? ತಾನಾಯ್ತು, ತನ್ನ ಪಾಡಾಯ್ತು ಅಂತ ಹೆತ್ತವರ ಗೌರವ ಕಾಪಾಡಿಕೊಂಡು ಬದುಕ್ತಾ ಇದ್ದ ಆ ಜೀವಕ್ಕೆ ಇಂತಹ ಸ್ಥಿತಿ ಬರಬಾರದಿತ್ತು. ಪ್ರತಿ ತಂದೆ ತಾಯಿಯು ತಮ್ಮ ಮಕ್ಕಳಿಗಾಗಿ 1000 ಕನಸುಗಳನ್ನ ಕಾಣ್ತಾರೆ. ನನ್ನ ಮಗಳು ಒಳ್ಳೆಯ ಬದುಕು ಕಟ್ಟಿಕೊಳ್ಬೇಕು, ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅಂತ ಹಗಲು ರಾತ್ರಿ ತನು ಮನ ಸೈದು ಶ್ರಮ ಪಡ್ತಾರೆ. ಅದೇ ಕನಸು ಲಾವಣ್ಯ ಅವರ ಮನೆಯಲ್ಲೂ ಇತ್ತು. 3 ಹೆಣ್ಣು ಮಕ್ಕಳಲ್ಲಿ ಆಕೆ ಕಿರಿಯವಳಾಗಿದ್ರಿಂದ ಮನೆಯವರ ಪ್ರೀತಿ, ಅಕ್ಕಂದಿರ ವಿಶೇಷ ಕಾಳಜಿ ಹಾಗೂ ಅಪ್ಪ ಅಮ್ಮನ ಅಚಲವಾದ ನಂಬಿಕೆಯ ನಡುವೆ ಆ ಮುಗ್ಧ ಹಣತೆ ಬೆಳಗ್ತಾ ಇತ್ತು. ಯಾರಿಗೂ ತೊಂದರೆ ಕೊಡದ ತನ್ನ ಕೆಲಸ ತಾನು ಮಾಡಿಕೊಂಡಿದ್ದಳು ಎಂಬುದೇ ಇವತ್ತು ಆ ಕುಟುಂಬ ಕಣ್ಣೀರು ಹಾಕ್ತಾ ನೆನೆದಿರುವ ಮಾತು. ಎಂದು ಆ ಮನೆಯ ಬಾಗಿಲು ತೆರೆದ್ರೆ ಇಡೀ ಪರಿಸರವನ್ನ ಕಾಡುವ ಒಂದು ಧ್ವನಿ ಮಾತ್ರ ಕೇಳ್ತದೆ. ಅದು ತನ್ನ ಒಡಲನ್ನ ಕಳಕೊಂಡ ತಾಯಿಯೊಬ್ಬಳ ಆಕ್ರಂದನದ ಧ್ವನಿ. 9 ತಿಂಗಳು ಹೊತ್ತು ಹೆರಿಗೆ ನೋವಿನ ನರಕವನ್ನ ಅನುಭವಿಸಿ ಕೈಯಲ್ಲಿ ಎತ್ತಿ ತುತ್ತು ನೀಡಿ ಬೆಳೆಸಿದ ತನ್ನ ಕರುಳಿನ ಕುಡಿಯನ್ನ ಕಳಕೊಂಡ ಆ ತಾಯಿಯ ಒಡಲ ಬೇಗೆಯನ್ನ ಜಗತ್ತಿನ ಯಾವ ಪದಗಳಿಂದಲೂ ಅಳೆಯುವುದಕ್ಕೆ ಸಾಧ್ಯವಿಲ್ಲ. ಟಿವಿಗಳಲ್ಲೋ ಮೊಬೈಲ್ಗಳಲ್ಲೋ ಬರುವ ಬ್ರೇಕಿಂಗ್ ನ್ಯೂಸ್ಗಳು ಸಮಾಜಕ್ಕೆ ಕೇವಲ ಒಂದು ಸುದ್ದಿ ಅಷ್ಟೇ. ಆದರೆ ಆ ಹೆತ್ತ ಒಡಲಿಗೆ ಅದು ಸುದ್ದಿ ಅಲ್ಲ, ಅದು ಜೀವಮಾನದ ಪೂರ್ತಿ ಎಂದಿಗೂ ಒಣಗದ, ಎಂದಿಗೂ ಮುಗಿಯದ ಗಾಯ. ಯೋಚನೆ ಮಾಡಿ, ಪ್ರೀತಿ ಅನ್ನೋ ವಿಕೃತ ಹುಚ್ಚಿಗೆ ಬಿದ್ದವನಿಂದ ದೂರ ಸರಿದು ತನ್ನದೇ ಆದ ಸುಂದರ ಭವಿಷ್ಯ ರೂಪಿಸಿಕೊಳ್ಳುವುದಕ್ಕೆ ಹೆಣಗಾಡಿದ ಹೆಣ್ಣು ಮಗಳ ಪರಿಸ್ಥಿತಿ ಆ ಕೊನೆಯ ಕ್ಷಣದಲ್ಲಿ ಹೇಗಿದ್ದಿರಬಹುದು? ಬಸ್ ನಿಲ್ದಾಣದ ಆ ಕಲ್ಲರಗಿನ ನೆಲದ ಮೇಲೆ ಜೀವ ಭಯದಿಂದ ಓಡುವಾಗ ಆಕೆಗೆ ತನ್ನ ಹೆತ್ತವರ ಮುಖ ನೆನಪಾಗಿರಬಹುದು. ಯಾರೂ ಸಹಾಯಕ್ಕೆ ಬಾರದ ಆ ನಿರ್ಭಾಗ್ಯ ಕ್ಷಣದಲ್ಲಿ ಆಕೆಯ ಕೋಟಿ ಕನಸುಗಳು ರಕ್ತದ ಕೋಡಿಯಾಗಿ ಹರಿದು ಹೋದಾಗ ಆ ಇಡೀ ಕುಟುಂಬವೇ ಧರೆಗುರುಳಿದಂತಾಗಿದೆ. ಒಬ್ಬ ಹೆಣ್ಣು ಮಗು ಸಾಯುವುದು ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಈ ಲೋಕದಿಂದ ಇಲ್ಲವಾಗೋದಲ್ಲ. ಆಕೆಯ ಚಿತೆಯ ಜೊತೆಗೆ ಆ ಇಡೀ ಕುಟುಂಬದ ನಿಷ್ಕಲ್ಮಶ ನಗು ಸಾಯ್ತದೆ. ತಾಯಿಯೊಬ್ಬಳ ಆಯುಷ್ಯದ ಕನಸುಗಳು ಒಟ್ಟಿಗೆ ಬೂದಿಯಾಗ್ತದೆ. ಹೆಗಲಿಗೆ ಹೆಗಲು ಕೊಡಬೇಕಾಗಿದ್ದ ತಂದೆಯ ಧೈರ್ಯ ಮುರಿದು ಬೀಳ್ತದೆ ಮತ್ತು ಒಟ್ಟಿಗೆ ಬೆಳೆದ ಒಡ ಹುಟ್ಟಿದವರ ಬಾಲ್ಯದ ನೆನಪುಗಳೇ ಬದಲಾಗಿ ಹೋಗುತ್ತೆ. ಒಂದು ವಿಕೃತ ಮನಸ್ಸಿನ ಹಠ ಇಡೀ ಮನೆಯ ಬೆಳಕನ್ನೇ ಶಾಶ್ವತವಾಗಿ ನಂದಿಸಿಬಿಟ್ಟಿದೆ. ಆದರೆ ಇಷ್ಟೆಲ್ಲ ಆಕ್ರಂದನ, ಅಳು, ಆಕ್ರೋಶಗಳ ನಡುವೆಯೂ ಒಂದು ಕಹಿಯಾದ ಸತ್ಯ ಮಾತ್ರ ಎಂದಿಗೂ ಬದಲಾಗೋದಿಲ್ಲ. ಲಾವಣ್ಯ ಇನ್ಯಾವತ್ತೂ ಆ ಮನೆಗೆ ಮರಳಿ ಬರುವುದಿಲ್ಲ. ಆ ಮನೆಯ ಮುಗ್ಧ ನಗು ಮತ್ತೆ ಹಿಂದಿನಂತಾಗುವುದೇ ಇಲ್ಲ. ಇನ್ಮುಂದೆ ಆ ಮನೆಯಲ್ಲಿ ಉಳಿಯುವುದು ಕೇವಲ ಒಂದು ಖಾಲಿ ಕುರ್ಚಿ,
ಗೋಡೆಯಲ್ಲಿ ತೂಗುವ ಆಕೆಯ ಮುಗುಳ್ನಗೆಯ ಒಂದು ಫೋಟೋ ಮತ್ತು ಪ್ರತಿದಿನವೂ ಕಣ್ಣೀರಿನಲ್ಲೇ ಕಳೆಯುವ ಒಂದು ಅನಾಥ ಕುಟುಂಬ. ಇದೇ ಈ ಘಟನೆಯ ಅತ್ಯಂತ ಭೀಕರ ಮತ್ತು ದೊಡ್ಡ ಸತ್ಯ. ಲಾವಣ್ಯನ ಮುಗ್ಧ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಆ ಹೆತ್ತವರಿಗೆ ಈ ದುಃಖ ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ. ಧನ್ಯವಾದ.